ನಮ್ಮ ಓಲಾ ಗಾಡಿ ಫಸ್ಟ್ ಜನರೇಷನ್ ಏನಿತ್ತು ಆ ಗಾಡಿ ತಗೊಂಡು ಅರೌಂಡ್ ನಾವು ಈ ನವೆಂಬರ್ ಬಂದ್ರೆ 3 ವರ್ಷ ಆಯ್ತು ಅನ್ಸುತ್ತೆ. ಸೊ ಅದ್ರದ್ದು ನಾನು ಒಂದು ವಿಡಿಯೋ ಮಾಡಾಕ್ತೀನಿ ನಿಮ್ಗೆ. 60,000 ಕಿಲೋಮೀಟರ್ ಓಡಿಸಿದೆ ಆಲ್ರೆಡಿ. 3 ವರ್ಷ ಆಗೈತೆ. ಯಾವ ರೀತಿ ಇತ್ತು, ಏನೇನು ಪ್ರಾಬ್ಲಮ್ ಬಂತು ಅದೆಲ್ಲನೂ. ಬಟ್ ಇವಾಗ ನಂಗೊಂದು ಚಿಕ್ಕ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ಮೊನ್ನೆ ಅದು ಇಲಿ ಒಳಗಡೆ ಹೋಗ್ಬಿಟ್ಟು ಇಲಿ ವೈರೆಲ್ಲ ಕಟ್ ಮಾಡ್ಬಿಟ್ಟಿತ್ತು. ಅದೆಲ್ಲ ರೆಡಿ ಮಾಡಿಸಿದ ವಿಡಿಯೋ ಎಲ್ಲ ಹಾಕಿದ್ದೀನಿ ನಾನು ನಿಮಗೆ. ಅದನ್ನ ವಿಡಿಯೋನ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ, ಯಾವ್ಯಾವ ರೀತಿ ಹೆಂಗೆ ಆಗಿತ್ತು ಅಂತ. ಸೊ ನಿಮ್ಮ ಹತ್ರ ಇವಿ ಗಾಡಿ ಇತ್ತು ಅಂದ್ರೆ ಕೇರ್ಫುಲ್ ಆಗಿ ಇಟ್ಕೊಳ್ಳಿ, ಯಾಕಂದ್ರೆ ಒಂದೊಂದು ವೈರ್ ತುಂಬಾ ಕಾಸ್ಟ್ ಆಗ್ಬಿಡುತ್ತೆ. ಅರೌಂಡ್ ನಮ್ದು ಬೇರೆ ವಾರಂಟಿ ಬೇರೆ ಇರಲಿಲ್ಲ ಶೋರೂಮ್ಗೆ ತಗೊಂಡೋಗ್ಬಿಡಕ್ಕೆ. ಸೊ ನಾವು ಹೊರಗಡೆ ಮಾಡಿಸಿದ್ದು, ರೆಡಿ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿ, ಬಟ್ ಆದ್ರೆ ಕಾಸ್ಟ್ಗಳು ಜಾಸ್ತಿ ಆಗುತ್ತೆ. ಇವತ್ತು ನೋಡ್ಬೋದು, ಈಗ ಆಲ್ರೆಡಿ ಗಾಡಿ ಆನ್ ಆಗ್ತಿಲ್ಲ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ಲ, ಬಟನ್ ನಮ್ಕರ್ ಆನ್ ಆಗ್ತಿಲ್ಲ. ಸೊ ಹೆಂಗಾರಲ್ಲಿ ಅನ್ಬಿಟ್ಟು ನಾವೇ ಬಿಚ್ಚ ಅನ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಎಲ್ಲ ಮ್ಯಾಟ್ ಏನಿತ್ತು ಮ್ಯಾಟ್ ತೆಗ್ದಿದೆ. ಅಲಂಕಿ ಬಾಕ್ಸ್ ತಗೊಬಂದೆ, ಸಿಟಿಗೆ ಹೋಗಿ ಎಲ್ಲೂ ಸಿಗ್ಲಿಲ್ಲ. ಅಲಂಕಿ ಬಿಚ್ಚಿ ನೋಡೋಣ ಒಳಗಡೆ ಏನಾಯ್ತು. ನನ್ನ ಪ್ರಕಾರ ಇಲ್ಲೆಲ್ಲ ಏನು ಓದೋ ತರ ಆಗೈತೆ. ಇದು ಸಂಧಿಯಿಂದ ಹೋಗಿರ್ಬೇಕು ಇಲ್ಲಿ ಅಂತ, ಇಲ್ಲಾಂದ್ರೆ ಬ್ಯಾಕ್ ಸೈಡ್ ಬೆಲ್ಟ್ ಇದೆಯಲ್ಲ ಅಲ್ಲಿಂದ ಹತ್ಬೋದು, ಅಲ್ಲೂ ಆಪ್ಷನ್ ಐತೆ. ಅಲಂಕಿ ಬಾಕ್ಸ್ ತಂದಿದ್ದೀನಿ, ನಾವೇ ಬಿಚ್ಕೊಂಡು ತಗೊಂಡ್ಬೇಕಂದ್ರೆ ಇಲ್ಲಿಂದ ಮೈಸೂರಿಗೆ ಅರೌಂಡ್ 60 ಕಿಲೋಮೀಟರ್ ಆಗುತ್ತೆ. ಗಾಡಿ ಆನ್ ಆಗ್ತಿಲ್ಲ, ತಳ್ಕೊಂಡಂತೂ ಹೋಗಲ್ಲ, ಟೋ ಮಾಡಕ್ಕಂತೂ ಆಗಲ್ಲ. ಗಾಡಿ ಆಟೋಗೆ ಗಿಟೋಗೆ ತುಂಬ್ಕೊಂಡು ತಗೊಂಡೋಗ್ಬೇಕಾಗ್ತದೆ ರೆಡಿ ಮಾಡ್ಸಕ್ಕೆ. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಇಲ್ಲೇ ನಾವೇ ನೋಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಈಗ ಬಿಚ್ ನೋಡೋಣ ಅನ್ಬಿಟ್ಟು ಬಿತ್ತಾ ಇದೀನಿ. ನೋಡ್ಬೋದು ಇಲ್ಲಿ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ತೋರಿಸ್ತೈತೆ ಗಾಡಿ. ಇಲ್ಲಿ ನೋಡಿ ಪವರ್ ಬಟನ್ ನಮ್ಕರ್ ಪವರ್ ಆನ್ ಆಗ್ತಿಲ್ಲ, ಬಟ್ ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ ಗಾಡಿ ಎಷ್ಟು ಚಾರ್ಜರ್ ಐತೆ, ಎಲ್ಲ ಐತೆ, ಪ್ರತಿಯೊಂದು ತೋರಿಸ್ತೈತೆ. ಲೊಕೇಶನ್ ಗಿಕೇಶನ್ ನಾವು ರೈಡ್ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ರೈಡ್ ಮಾಡಿರೋದೆಲ್ಲ ತೋರಿಸ್ತೈತೆ. ಬಟ್ ಇವಾಗ ಗಾಡೀಲಿ ಆನ್ ಆಗ್ತಿಲ್ಲ, ಪವರ್ ಬಟನ್ ನಮ್ಕರ್ ಆನ್ ಆಗ್ತಿಲ್ಲ, ಬಟ್ ಅಪ್ಲಿಕೇಶನ್ ಇಂದನೂ ಆನ್ ಆಗ್ತಾ ಇಲ್ಲ. ಅಪ್ಲಿಕೇಶನ್ ಆನ್ ಆದ್ರೆ ಅದರಿಂದ ತಗೊಂಡೋಗೋಣ ಅಂತ ಟ್ರೈ ಮಾಡ್ತೇನೆ. ಅಪ್ಲಿಕೇಶನ್ ಆನ್ ಆಗ್ತಿಲ್ಲ, ಇನ್ನು ನೋಟಿಫಿಕೇಶನ್ ಎಲ್ಲ ತೋರಿಸ್ತೈತೆ, ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ. ಏನ್ ಪ್ರಾಬ್ಲಮ್ ಐತೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇಲ್ಲಿ ಹೋಗಿ ಏನಾಗ ಕಡ್ದಿರ್ಬೇಕು ಅಂತ ನನ್ನ ಅನಿಸಿಕೆ. ಸೊ ಹೆಂಗಾರ ಅಲ್ಲಿ ಅನ್ಬಿಟ್ಟು ಫ್ರಂಟ್ ಅಲ್ಲಿ ಬ್ಯಾಟ್ರಿ ಸೆಕ್ಷನ್ ಏನೈತೆ ಅಂತ ಬಿಚ್ಚಿ ನೋಡೋಣ ಅನ್ಬಿಟ್ಟು ಬಿತ್ತಾ ಇದೀವಿ. ಇನ್ ಕೇಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿತ್ತು ಇಲ್ಲೇ ರೆಡಿ ಆಯ್ತು ಅಂದ್ರೆ ರೆಡಿ ಮಾಡ್ಕೋಬಹುದು ಅಂತ. ಯಾಕಂದ್ರೆ ಇಲ್ಲಿಂದ ಮೈಸೂರು ಗಾಡಿ ತಗೊಂಡೋಗ್ಬೇಕು ನಾವು, ಇಲ್ಲ ಟವ್ ಮಾಡಬೇಕು, ಇಲ್ಲ ತುಂಬ್ಕೋಬೇಕು ಕ್ಯಾಬಲ್ಲಿ. ಅದೊಂದೇ ಆಪ್ಷನ್, ಬೇರೆ ಆಪ್ಷನ್ ಏನಿಲ್ಲ, ಆ ತರ ಆಗ್ಬಿಟ್ಟೈತೆ. ಸೊ ಈಗ ಸೈಡ್ ಪ್ಯಾನಲ್ ಇದೆಲ್ಲ ಬಿಚ್ಚಾಕಿದೀನಿ, ಸೆಂಟರ್ ಪ್ಯಾನಲ್ ಇಲ್ಲಿ ಕಟ್ ಆಗೈತೆ. ಸೊ ಈ ಸಂಧಿಯಿಂದ ಏನಾರ ಇಲ್ಲಿ ಹೋಯ್ತಾ ಇಲ್ಲ ಬೇರೆ ಏನಾರ ಆಗೈತಾ ಗೊತ್ತಿಲ್ಲ. ಮಳೆಯಲ್ಲಿ ಅಂದ್ರಂತೂ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಆ ರೀತಿ ಬ್ಯಾಟ್ರಿನಲ್ಲಿ ಫುಲ್ ಪ್ರತಿಯೊಂದು ಪ್ಯಾಕ್ ಆಗಿರ್ತದೆ. ವೈರ್ನಲ್ಲಿಂದ್ರೂ ಏನೂ ಪ್ರಾಬ್ಲಮ್ ಅವ್ರದ್ದು, ಆ ರೀತಿ ಪ್ಯಾಕ್ ಮಾಡಿರ್ತಾರೆ. ಸೊ ಚೆಕ್ ಮಾಡೋಣ ಏನಾಗೈತೆ ಅಂತ ಗೊತ್ತಿಲ್ಲ. ಬಿತ್ತಾ ಇದೆ ಅದಕ್ಕೆ ಅರೌಂಡ್ ಒಂದು ವಾರದಿಂದ ಗಾಡಿ ಹಂಗೆ ನಿಂತ್ಬಿಟ್ಟೈತಿ ಈ ಪ್ರಾಬ್ಲಮ್ ಆಗಿರೋದಕ್ಕೆ. 50,000 ಕಿಲೋಮೀಟರ್ ಓಡಿಸಿದ್ದೀನಿ ನಾನು ಆಲ್ರೆಡಿ. 50-55 ಆಗೈತೆ. ಇವಾಗ ಈ ತರ ಪ್ರಾಬ್ಲಮ್ ಆಗೈತೆ. ಕ್ಯಾಬ್ ಬೇರೆ ಬರುತ್ತಿಲ್ಲ, ಲಾಕ್ ಔಟ್ ಐತೆ. ಒಂದ್ ನಿಮಿಷ, ರಿಮೂವ್ ಆಯ್ತು. ಓ ನಿಜ ಗುರು, ಇಲ್ಲೇ ಒಂದ್ ಮರಿ ಹಾಕ್ಬಿಟ್ಟೈತೆ. ಇಲ್ಲಿ ಎಲ್ಲ ಫುಲ್ ಉಡಿಸ್ ಮಾಡಿಸ್ಬಿಟ್ಟೈತೆ. ಇವಾಗ ಗೊತ್ತಾಗ್ತೈತೆ ನೋಡಿ, ಬಿಚ್ಚಿದ್ಕೆ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಐತೆ ಅಂತ. ಇಲ್ಲಿ ಮಾತ್ರ ಕಡ್ದೈತಾ ಇಲ್ಲ ಬೇರೆ ಕಡೆನೂ ಕಡ್ದೈತೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇನ್ ವೈರ್ ಇದೆ, ಒಂಥರ ಬೆನ್ನ ನರ ಇದ್ದಂಗೆ. ಮನುಷ್ಯರಿಗೆ ಹೆಂಗೆ ಬೆನ್ನ ನರದ ಆಯ್ತಾ ಆ ತರ ಇಡೀ ಬ್ಯಾಟ್ರಿ ಸಪ್ಲೈ ಇಂದ ಹಿಡಿದು ಇಂಡಿಕೇಟರ್ ಪ್ರತಿಯೊಂದು ಎಲ್ಲಕ್ಕೂ ಇಲ್ಲಿಂದಾನೆ ಸಪ್ಲೈ ಹೋಗೋದು. ಸೊ ಈ ತರ ಕಡ್ದಾಕ್ಬಿಟ್ಟೈತೆ. ಸಣ್ಣ ಪುಟ್ಟ ಒಂದೆರಡು ವೈರ್ ಕಡ್ದಿದ್ರೆ ನಾವೇ ರೆಡಿ ಮಾಡ್ಕೋಬೋದಾಯ್ತು. ನಾವು ಬೇರೆ ಕಡ್ದು ಬಿಟ್ರೆ ಶಾರ್ಟ್ ಆಗ್ಬಿಡುತ್ತೆ ಅನ್ನೋದೊಂದು ಭಯ. ಸೊ ಈಗ ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡಿ ಕಳಿಸ್ತೀನಿ ಅವ್ರಿಗೆ. ಶೋರೂಮ್ ಅಲ್ಲಿ ಕೆಲಸ ಮಾಡೋ ನಮ್ಮ ಹುಡುಗ ಪರಿಚಯ ಇದ್ದಾನೆ, ಅವ್ನಿಗೆ ಏನ್ ಹೇಳ್ತಾನೆ ನೋಡ್ತೀನಿ. ಕೇಸ್ ನನ್ನ ಪ್ರಕಾರ ಅಲ್ಲಿಗೆ ತಗೊಂಡೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ತುಂಬಾ 5-6 ವೈರ್ಗೆಲ್ಲ ಕಡ್ದ್ಬಿಟ್ಟೈತೆ. ಅದು ಯಾವ್ದಾವ್ದಕ್ಕೂ ಡ್ಯಾಮೇಜ್ ಆಗ್ಬಿಟ್ಟು ಏನೇನೋ ಆಗ್ಬಿಟ್ರೆ ಅದೊಂದು ಹಿಂಸೆ. ಸೊ ತಡೀರಿ, ಫೋಟೋ ಕಳಿಸ್ತಾ ಇದ್ದೀನಿ. ಫೋಟೋ ಕಳ್ಸಾಗಿದೆ, ಫೋನ್ ಮಾಡಿ ಕೇಳ್ತೀನಿ. ಇಲ್ಲಿಂದ ಟೋ ಮಾಡ್ಬೇಕು, 65 ಕಿಲೋಮೀಟರ್ ಆಗುತ್ತೆ ಶೋರೂಮ್ ಹತ್ರಕ್ಕೆ. ಈ ಥರ ಹಿಂಸೆ ಆಗ್ಬಿಟ್ರೆ ಪ್ರಾಬ್ಲಮ್. ಇದು ಗಾಡಿ ಬ್ಯಾಟ್ರಿ ಕಣದ. ಈಗ ಶೋರೂಮ್ ಬಂದೆ ಅಂತ ಅಂದ್ರು, ಬಂದಿದೀವಿ. ಗಾಡಿಗೆಲ್ಲ ಆಟಗಳ ಹಾಕಿದ್ವಿ. ಈಗ ತಗೊಂಡೋಗಿ ಅಲ್ಲಿ ಕೆಡಗ್ಬಿಟ್ರೆ ಮುಗೀತು. ನಮ್ಮ ಹುಡುಗನ್ ಗ್ಯಾರೇಜ್ಗೆ ಹಾಕೋಣ ಅಂತ ಶೋರೂಮ್ ಬಿಡೋದ್ಕಿಂತ. ಸೊ ನಮ್ಮ ಹುಡುಗನ್ ಗ್ಯಾರೇಜ್ಗೆ ತಗೊಂಡೋಗಿ ತಂದು ಹಾಕಿದ್ವಿ. ಮಾಡ್ತಾರೆ, ಬಟ್ ಹೊರಗಡೆ ಮಾಡಿದಾಗ ನಮ್ಗೆ ವಾರಂಟಿ ಇಲ್ಲ ಅಂದ್ರೆ ಹೊರಗಡೆ ಮಾಡ್ಸೋದು ಬೆಟರ್. ವಾರಂಟಿ ಇತ್ತು ಅಂದ್ರೆ ಶೋರೂಮ್ ಅಲ್ಲೇ ಮಾಡಿಸಿ, ನಾನು ಅದನ್ನ. ಯಾಕಂದ್ರೆ ಅಲ್ಲಿ ಕೆಲಸ ಕಲ್ತಿರೋರು ತುಂಬಾ ಜನ ಹೊರಗಡೆ ಇಟ್ಟಿದ್ದಾರೆ ನನ್ಗೆ ಗೊತ್ತಿರಂಗೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಓಲಾ ಬಂದಾಗ ಗಾಡಿ ತಗೊಂಡಿದ್ದು, ಅವಾಗ್ಲಿಂದ ಏನೇನು ಸರ್ವಿಸ್ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಸರ್ವಿಸ್ ಮಾಡಿಸಿದ್ದೀನಿ ಎಲ್ಲ ಗಾಡಿಗಳಿಗೆ. S1 ಏರ್ ಆಗ್ಬೋದು, ಓಲಾ ಫಸ್ಟ್ ಜನರೇಷನ್ ಆಗ್ಬೋದು, ಸೆಕೆಂಡ್ ಜನರೇಷನ್ ಆಗ್ಬೋದು, ಪ್ರತಿಯೊಂದಕ್ಕೂ. ಸೊ ಏನ್ ಶೋರೂಮ್ ಅಲ್ಲಿ ಕಾಸ್ಟ್ ಆಗುತ್ತೆ ಅದಕ್ಕಿಂತ ಕಮ್ಮಿಗೆ ಮಾಡ್ಕೊಡ್ತಾರೆ ಹೊರಗಡೆ. ಸೊ ಇವಾಗ ಹೊರಗಡೆ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಸೊ ನಿಮ್ಗೆ ಏನಾದ್ರೆ ಹೊರಗಡೆ ಮಾಡಿಸ್ತೀವಿ ಅಂತ ಆಗ್ತು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಮಾಹಿತಿ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಧನ್ಯವಾದ.